ಕಲಾವಿದರು, ಟೆಕ್ನಿಷಿಯನ್ಸು, ನಿರ್ಮಾಪಕರು ಎಲ್ಲ ಮಾತಾಡಿದ್ದಾರೆ. ಇನ್ನೊಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಗುರುಗಳು ಆಶೀರ್ವಾದದಿಂದ. ಹಾಗೂ ಈ ಸಿನಿಮಾ ಆಗೋದಕ್ಕೆ ಮೇನ್ ಕಾರಣ ಅಲ್ಲಿ ಹಿಂದೆ ಒಬ್ಬರು ಕೂತಿದ್ದಾರೆ, ಶಾಂತಕ್ಕ ಅಂತ, ನಮ್ಮ ಗುರುವಣ್ಣವರು ಹೇಳ್ತೀವಿ. ಅಂದರೆ ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿದ್ದವನಿಗೆ ಒಂದಷ್ಟು ಅಣ್ಣ ತಮ್ಮಂದಿರುಗಳು, ಇಲ್ಲ ನೀನಲ್ಲಿ ಏನೋ ಒಂದು ಕಲೆ ಇದೆ, ಅಂದರೆ ಸಿನಿಮಾ ರಂಗದಲ್ಲಿ ಏನಾದರೂ ಒಂದು ಗುರುತಿಸ್ಕೋಬೇಕು, ನೀನು ಒಬ್ಬ ಒಳ್ಳೆ ನಿರ್ದೇಶಕ ಆಗ್ತೀಯಾ ಅಂತಂದು ತುಂಬ ನಮ್ಮ ಅಣ್ಣ ತಮ್ಮಂದಿರೆಲ್ಲ ಸಪೋರ್ಟ್ ಮಾಡಿ, ನಮ್ಮ ಸ್ನೇಹಿತರೆಲ್ಲ ಸಪೋರ್ಟ್ ಮಾಡಿದ್ಮೇಲೆ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಹೋದಾಗ ನಮ್ಮ ಗುರುವಣ್ಣವರು ಪರಿಚಯ ಆದರು. ಪರಿಚಯ ಆದಮೇಲೆ ಸಿನಿಮಾ ಮಾಡ್ತೀವಿ ಅಂತ ಪರಿಚಯ ಆಗಲಿಲ್ಲ, ಬಟ್ ಅವರು ಸ್ವಂತ ತಮ್ಮನಾಗಿ ಮನೆಗೆ ಕೂರಿಸ್ಕೊಂಡು ಊಟ ಹಾಕಿ ಇರೋದಕ್ಕೆ ಜಾಗ ಕೊಟ್ಟು, ಅಂದರೆ ಜೀವನದಲ್ಲಿ ನೀನು ನನ್ನ ಸ್ವಂತ ತಮ್ಮ ಕಣವ, ನೀನು ಅಂದರೆ ತಮ್ಮನಿಗೋಸ್ಕರ ಬೇರೆಯವರು ಅಂದರೆ ಸ್ವಂತ ತಮ್ಮನ ಥರ ಮನೇಲಿಟ್ಕೊಂಡು ನನಗೊಂದು ಭವಿಷ್ಯನ ರೂಪಿಸೋದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ. ಅದಕ್ಕೆ ಈ ಶ್ರಮ ಪಟ್ಟದಕ್ಕೆ ಇದ್ರ ಜೊತೆಗೆ ಸಪೋರ್ಟಾಗಿ ನಿಂತಹ ನಮ್ಮ ಪ್ರಬಣ್ಣ ಇರ್ಬೋದು, ತಿರ್ಗಾ ನಮ್ಮ ವಿಶ್ವನಾಥ್ ಸರ್ರು, ರಾಜು ಸರ್ರು, ಈ ರೀತಿ ತಿರ್ಗಿ ಸುನೀಲ್ ಸರ್ ಬಂದಿಲ್ಲ. ಹಾಗೆ ಅಷ್ಟು ಜನರನ್ನ ಕ್ರೋಢೀಕರಿಸಿ, ಅಂದರೆ ಒಂದು ಸಿನಿಮಾ ಮಾಡ್ತಾ ಇದ್ದೀವಪ್ಪ, ಇವ್ನು ನನ್ನ ತಮ್ಮ, ಇವ್ನಿಗೊಂದು ಸಪೋರ್ಟ್ ಮಾಡೋಣ, ಇವ್ನಿಗೊಂದು ಲೈಫ್ ಕಂಡ್ಕೊಳ್ಳೋ ಥರ ನಾವೆಲ್ಲ ಸೇರ್ಕೊಂಡು ಮಾಡಬೇಕು ಅಂದಾಗ ಎಲ್ಲರೂ ಜೊತೆ ಸೇರಿದರು. ಆಗ ಈ ಸಿನಿಮಾ ಆಗೋದಕ್ಕೆ ಸಾಧ್ಯ ಆಯಿತು. ತಿರ್ಗಾ ಇಲ್ಲಿ ಇರತಕ್ಕಂಥ ಎಲ್ಲ ಕಲಾವಿದರುಗಳು ನಾನು ಏನೇ ಟಾರ್ಚರ್ ಕೊಟ್ಟರು ಸಿನಿಮಾ ಪರವಾಗಿ ಅದನ್ನು ಯಾವುದನ್ನು ವ್ಯಕ್ತಪಡಿಸದೆ ಎಲ್ಲದನ್ನು ಸಹಿಸ್ಕೊಂಡು ಈ ಸಿನಿಮಾದಲ್ಲಿ ಎಲ್ಲರೂ ಶ್ರಮಪಟ್ಟರು. ಹಾಗೂ ನನ್ನ ಡೈರೆಕ್ಷನ್ ಟೀಮಲ್ಲಿರ್ತಕ್ಕಂಥವ್ರು ಸಂಭಾಷಣೆ ಪವನ್ ರಾವ್ ಕುಲಕರ್ಣಿ ಅಂತ, ಹಾಗೂ ನಮ್ಮ ನವೀನ್ ಕನ್ನೋಹಳ್ಳಿ ಅಂತಂದು ತುಂಬ ಚಿಕ್ಕ ವಯಸ್ಸಿಗೆ ನೀನಾಸಂ NST ಸ್ಟೂಡೆಂಟ್ ಅವರು, ತುಂಬ ಚಿಕ್ಕ ವಯಸ್ಸಿಗೆ ನೆಲಮಂಗಲ ಗ್ರಾಮಾಂತರದಲ್ಲಿ ಸ್ಟೇಟ್ ಅವಾರ್ಡ್ ತಂದು ಕೊಟ್ಟರು ಪಾಪ, ರಾಜ್ಯ ಪ್ರಶಸ್ತಿ. ಅವರು ಕೆಲಸ ಮಾಡಿದರು. ನಗಾರಿ, ತಿರ್ಗಾ ಉಪ್ಪಿ ಅಂತಂದು ಹನುಮಂತನಹಳ್ಳಿ ಸಿಂಗರಾಜು ಅಂತಂದು ಸುಮಾರು ಒಂದು 10 ವರ್ಷದಿಂದ ಸಿನಿಮಾದಲ್ಲಿದ್ದಾರೆ. ಈಗ ಒಂದು ಪ್ರಮುಖ ಪಾತ್ರದಲ್ಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಈ ರೀತಿ ಒಂದು ಟೀಮ್ ಕಟ್ಕೊಂಡು ಗುರುಗಳ ಸಮ್ಮುಖದಲ್ಲಿ ಒಂದು ಸಿನಿಮಾ ಮಾಡಿದ್ದೀವಿ. ಇನ್ನು ಮುಂದೆ ಅದು ಪರದೆ ಮೇಲೆ ಬರುತ್ತೆ, ನೀವೆಲ್ಲ ನೋಡಿ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತಂದು ಕೇಳ್ಕೊಳ್ತೀನಿ. ಸರ್, ನನ್ನ ಹೆಸರು ಸಿರಿ YSR ಅಂತಂದು, ನಮ್ಮ ತಂದೆಯವರೆಲ್ಲ ಕೂತಿದ್ದಾರೆ, ರೈತರು, ಏಕೆ ಶ್ರೀಪತಿ ರಾಮಚಂದ್ರ ಅಂತಂದು, ಅವರೇ ನಮ್ಮ ಅಪ್ಪ ಅವರೇ ಅದನ್ನು YSR ಅಂತ ಇಟ್ಕೊಳ್ಳಪ್ಪ ಅಂತಂದು ಹೇಳಿದ್ದೆ ಸರ್. ಇಲ್ಲ ಸರ್, ಸಿರಿ ಅಂತಂದು ನಮ್ಮ ಮನೇಲಿ ನಮ್ಮ ತಾಯಿಯವರು ನನಗಿಟ್ಟಂತ ಹೆಸರು ಸರ್. ಹಾಂ ಸರ್, ನಾನು ಫಸ್ಟು ಬಂದುಬಿಟ್ಟು ಬೆಂಗಳೂರಿಗೆ ಬಂದಾಗ ಒಂದು ಜಾಕಿ ಅನ್ನೋ ಕಂಪ್ನಿಲಿ ಒಬ್ಬ ಹೆಲ್ಪರಾಗಿ ಕೆಲಸ ಮಾಡ್ತಾ ಇದ್ದೆ ಸರ್. ಹಾಂ, ಅಲ್ಲಿಂದ ಹಾಂ ಸರ್, ಹೌದೌದು ಸರ್, ಹೌದು. ಆಮೇಲೆ ಸಿನಿಮಾಗೆ ಬಂದೆ ಸರ್, ಅಸಿಸ್ಟೆಂಟ್ ಆದೆ, ಅಸೋಸಿಯೇಟ್ ಆದೆ, ಕೋ ಡೈರೆಕ್ಟರ್ ಆದೆ, ಆಮೇಲೆ ನಿರ್ದೇಶಕನಾಗಿದ್ದೀನಿ ಸರ್. ಸರ್ 8 ವರ್ಷ ಆಯಿತು ಸರ್. ನಮ್ಮ ಗುರುಗಳು ಬಂದುಬಿಟ್ಟು ರಾಮನಾರಾಯಣ್ ಸರ್ ಅಂತಂದು ಟೈಸನ್ನು ಕ್ರ್ಯಾಕ್ ಅಂತ ಮಾಡಿದ್ರಲ್ಲ ಸರ್, ಅವ್ರು ಮಾಡಿದರು. ಇನ್ನು ಹೊಸ ನಿರ್ದೇಶಕರುಗಳ ಜೊತೆ ನಾನು ಕೆಲಸ ಮಾಡಿದ್ದೀನಿ ಸುಮಾರು. ಅಂದರೆ ಹೇಳ್ಕೊಳ್ಳೋದಕ್ಕೆ ಫಸ್ಟ್ ಅವಕಾಶ ಕೊಟ್ಟಂಥವ್ರೆ ನಮಗೆ ರಾಮನಾರಾಯಣ್ ಸರ್ ನನಗೆ. ಸರ್, ಮೂಲ ಅಂದರೆ ಈಗ ಪ್ರೆಸೆಂಟ್ ಸಿಚುವೇಶನ್ ಸರ್ ಅಷ್ಟೇ. ಅಂದರೆ ಪ್ರಕೃತಿ, ಅಂದರೆ ಪಕ್ಷಿ ಪ್ರಾಣಿಗಳು, ಇದ್ರ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ. ನಾವು ಅದಕ್ಕೆ ಅದ್ರ ಮಧ್ಯದಲ್ಲಿ ನಾವು ಏನು ತೊಂದರೆ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ತೊಂದರೆ, ಆ ಪ್ರಾಬ್ಲಮ್ಮಿಂದ ಆಗುವಂಥದ್ದು ಮನುಷ್ಯರಿಗೂ ಆಗುತ್ತೆ, ಪ್ರಾಣಿ ಪಕ್ಷಿಗಳಿಗೂ ಆಗಿರುತ್ತೆ. ಆ ರೀತಿ ಎರಡಕ್ಕೂ ಆದಾಗ ಒಬ್ಬ ಮನುಷ್ಯ ಯಾವ ರೀತಿ ಅವರಿಗೆ ಬುದ್ಧಿ ಕಲಿಸ್ತಾನೆ ಅನ್ನೋದೇ ಒಂದು ಅಂದ್ಕೊಂಡ್ರು. ಹಾಂ ಸರ್. ಸರ್, ಇವಾಗ ಶೂಟ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಇವು ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಆಲ್ಮೋಸ್ಟ್ ರೆಕಾರ್ಡಿಂಗಿಗೆ ಹೋಗ್ತಾ ಇದೆ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.